ಕೌರವರಿಗೂ ಪಾಂಡವರಿಗೂ ನಡೆದ ಮಹಾಯುದ್ಧ ಕುರುಕ್ಷೇತ್ರದ ಯುದ್ಧ 18 ದಿನಗಳ ನಂತರ ದುರ್ಯೋಧನನ ಸತ್ತ ಬಳಿಕ ಕೊನೆಗೊಳ್ಳುತ್ತೆ. ಈ ಯುದ್ಧ ಎಷ್ಟು ಭಯಾನಕವಾಗಿತ್ತು ಎಂಬುದನ್ನು ಹೇಳಬೇಕೆಂದರೆ, ಯುದ್ಧ ಮುಗಿದ ನಂತರ ಕೃಷ್ಣನು ಅರ್ಜುನನಿಗೆ ರಥದಿಂದ ಇಳಿ ಅಂತ ಹೇಳ್ತಾನೆ. ಕೃಷ್ಣನು ಕೂಡ ರಥದಿಂದ ಇಳಿದು ಇಬ್ಬರೂ ರಥದಿಂದ ದೂರ ಸರಿತಾರೆ. ರಥದ ಧ್ವಜದ ಮೇಲೆ ಇದ್ದ ಹನುಮಂತನು ಅಲ್ಲಿಂದ ಹೊರಟ ತಕ್ಷಣ ರಥ ಸಿಡಿದು ಬೆಂಕಿಯಲ್ಲಿ ಹೊತ್ತಿ ಉರಿಯುತ್ತೆ. ಆಗ ಕೃಷ್ಣನು ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ಭೀಷ್ಮನು, ದ್ರೋಣನು, ಕರ್ಣನು ಇತ್ಯಾದಿ ಮಹಾರಥಿಗಳು ಎಸೆದ ಅಸ್ತ್ರಗಳಿಂದ ಈ ರಥವು ಎಷ್ಟೋ ದಿನಗಳ ಹಿಂದೆ ಸಿಡಿದು ಹೋಗಬೇಕು. ಆದರೆ ರಥದ ಮೇಲಿದ್ದ ಹನುಮಂತನ ಶಕ್ತಿಯೇ ಅದನ್ನು ರಕ್ಷಿಸಿತು. ಇಷ್ಟು ಭಯಾನಕವಾಗಿದ್ದ ಕುರುಕ್ಷೇತ್ರದ ಯುದ್ಧದಲ್ಲಿ ಲಕ್ಷಾಂತರ ಸೈನಿಕರು, ಜೀವಿಗಳು ಕೂಡ ಸತ್ತರು. ಮನುಷ್ಯರ ಮತ್ತು ಪ್ರಾಣಿಗಳ ರಕ್ತದಿಂದ ಭೂಮಿ ಕೆಂಪಾಗಿದೆ. ಯುದ್ಧ ಮುಗಿದ ನಂತರ ಮೃತರಾದವರ ಕುಟುಂಬದವರು ಬಂದು ಅಳುತ್ತಾರೆ. ಇಂತಹ ಭಯಾನಕ ಯುದ್ಧದಲ್ಲಿ ಕೆಲವೇ ಮಂದಿ ಜೀವಂತ ಉಳಿದವರು. ಪಾಂಡವರು, ಕೃಷ್ಣನು, ಕೃಪಾಚಾರ್ಯ, ಸಾತ್ಯಕಿ, ಕೃತವರ್ಮ, ಅಶ್ವತ್ಥಾಮ, ಋಷಿಕೇತು ಹಾಗೂ ಇತ್ಸು. ಯುದ್ಧ ಭೂಮಿಗೆ ಧೃತರಾಷ್ಟ್ರ, ಗಾಂಧಾರಿ ಅವರಿಗೂ ಬಂದು ತಮ್ಮ 100 ಮಕ್ಕಳ ಮರಣವನ್ನು ಕಂಡು ಅಳುತ್ತಾರೆ. ಧೃತರಾಷ್ಟ್ರನು ತನ್ನ ಎಲ್ಲ ಮಕ್ಕಳನ್ನು ಕಳೆದುಕೊಂಡು ಕೋಪದಿಂದ ಭೀಮನನ್ನು ಅಪ್ಪಿಕೊಳ್ಳುವಂತಾಗಿ ಕೊಲ್ಲಬೇಕು ಎಂದು ನಿರ್ಧರಿಸುತ್ತಾನೆ. ಇದು ಗಮನಿಸಿದ ಕೃಷ್ಣನು ಭೀಮನ ಬದಲು ಒಂದು ಕಲ್ಲಿನ ಮೂರ್ತಿಯನ್ನು ಇರಿಸುತ್ತಾನೆ. ಧೃತರಾಷ್ಟ್ರನು ಅದನ್ನು ಎತ್ತಿ ಹಿಂಡಿಯಾಗಿ ಒಡೆದು ಬೀಳಿಸುತ್ತಾನೆ. ನಂತರ ಧೃತರಾಷ್ಟ್ರನು ತನ್ನ ತಪ್ಪನ್ನು ಅರಿತು ಭೀಮನನ್ನು ಕ್ಷಮಿಸು ಎಂದು ಕೇಳುತ್ತಾನೆ. ಇನ್ನೊಂದೆಡೆ ಗಾಂಧಾರಿ ತನ್ನ ಪುತ್ರರ ಮರಣದ ನೋವಿನಿಂದ ಪಾಂಡವರನ್ನು ಶಪಿಸಬೇಕೆಂದು ನಿರ್ಧರಿಸುತ್ತಾಳೆ. ಆದರೆ ವ್ಯಾಸಮುನಿಯವರು ಬೇಡ ಎನ್ನುತ್ತಾರೆ. ಆದರೆ ಗಾಂಧಾರಿ ತನ್ನ ಶಾಪವನ್ನು ಕೃಷ್ಣನ ಮೇಲೆ ಹಾಕುತ್ತಾಳೆ. ಅವಳು ಹೇಳುತ್ತಾಳೆ, ನೀನು ಇಚ್ಛಿಸಿದರೆ ಈ ಯುದ್ಧವನ್ನು ನಿಲ್ಲಿಸಬಹುದಾಗಿತ್ತು. ನಿನ್ನ ಕಾರಣಕ್ಕೆ ನನ್ನ 100 ಮಕ್ಕಳು ಸತ್ತಿದ್ದಾರೆ. ಮುಂದಿನ 36 ವರ್ಷಗಳಲ್ಲಿ ನಿನ್ನ ಯಾದವ ವಂಶ ಸಂಪೂರ್ಣವಾಗಿ ನಾಶವಾಗುತ್ತದೆ. ಯುದ್ಧದ ಬಳಿಕ ಧರ್ಮರಾಜನು ಹಸ್ತಿನಾಪುರದ ರಾಜನಾಗುತ್ತಾನೆ. ಯುದ್ಧದ ಸಂದರ್ಭದಲ್ಲಿ ಖಜಾನೆ ಖಾಲಿಯಾಗಿರುವುದರಿಂದ ಪಾಂಡವರು ಮತ್ತೆ ವಿಜಯಯಾತ್ರೆ ನಡೆಸಿ ಖಜಾನೆಯನ್ನು ತುಂಬುತ್ತಾರೆ. ಅವರೊಂದಿಗೆ ವಿದುರ, ಧೃತರಾಷ್ಟ್ರ, ಗಾಂಧಾರಿ ಹಸ್ತಿನಾಪುರದಲ್ಲೇ ಉಳಿಯುತ್ತಾರೆ. ಪಾಂಡವರು ಅವರನ್ನೆಲ್ಲ ತುಂಬು ಆದರದಿಂದ ನೋಡಿಕೊಳ್ಳುತ್ತಾರೆ. ಇತ್ತ ಬಲರಾಮನು ದ್ವಾರಕೆಯನ್ನು ಆಳುತ್ತಾನೆ. ಧರ್ಮರಾಜನು ಉತ್ತಮನಾಗಿ ಆಡಳಿತ ನಡೆಸ್ತಾ ಇದ್ರೂ ಅವನಿಗೆ ದುಸ್ವಪ್ನಗಳು ಬರ್ತಾನೆ ಇರ್ತವೆ. ಏನೋ ಕೆಡುಕು ಸಂಭವಿಸಲಿದೆ ಎನ್ನುವ ಭಾವನೆ. 15 ವರ್ಷಗಳ ನಂತರ ಧೃತರಾಷ್ಟ್ರನು ಧರ್ಮರಾಯನ ಬಳಿ ಬಂದು, ಕ್ಷತ್ರಿಯನು ಯುದ್ಧದಲ್ಲಿ ಅಥವಾ ತಪಸ್ಸಿನಲ್ಲಿ ಪ್ರಾಣ ತ್ಯಾಗ ಮಾಡಬೇಕು. ನಾವು ಗಾಂಧಾರಿ ಜೊತೆಗೆ ಉಳಿದ ಜೀವನವನ್ನು ಅರಣ್ಯದಲ್ಲಿ ಕಳೆಯುತ್ತೇವೆ ಎನ್ನುತ್ತಾನೆ. ಅವರೊಂದಿಗೆ ಕುಂತಿ, ವಿದುರ, ಸಂಜಯನು ಕೂಡ ಹೋಗುತ್ತಾರೆ. ಧರ್ಮರಾಜನು ಅವರನ್ನು ಬಿಡಲು ಇಚ್ಛಿಸದಿದ್ದರೂ ಅವರನ್ನು ಅರಣ್ಯಕ್ಕೆ ಬಿಡುತ್ತಾನೆ. ಅವರು ವ್ಯಾಸಮುನಿಯ ಆಶ್ರಮದಲ್ಲಿ ವಾಸ ಮಾಡುತ್ತಾರೆ. 1 ವರ್ಷವಾದ ನಂತರ ಪಾಂಡವರು ಅವರನ್ನು ಭೇಟಿಯಾಗಲು ಅರಣ್ಯಕ್ಕೆ ಹೋಗುತ್ತಾರೆ. ಅವರೊಂದಿಗೆ 100 ಕೌರವರ ಪತ್ನಿಯರು ಸಹ ಹೋಗುತ್ತಾರೆ. ಎಲ್ಲರೂ ಸಂತೋಷದಿಂದ ಒಂದೇ ಸ್ಥಳದಲ್ಲಿ ಸೇರುತ್ತಾರೆ. ವ್ಯಾಸಮುನಿಯರು ತಮ್ಮ ತಪೋಶಕ್ತಿಯಿಂದ ಸ್ವರ್ಗದಲ್ಲಿರುವ ಕೌರವರನ್ನು ಆ ದಿನಕ್ಕೆ ಭೂಮಿಗೆ ಕರೆತರುತ್ತಾರೆ. ಎಲ್ಲರೂ ಆ ದಿನ ಸಂತೋಷದಿಂದ ಕಳೆಯುತ್ತಾರೆ. ಆದರೆ ಕೌರವರಿಗೆ ಕೇವಲ 1 ದಿನ ಭೂಮಿಯಲ್ಲಿ ಇರಲು ಅವಕಾಶ ಇರುತ್ತದೆ. ಆ ದಿನದ ನಂತರ ಗಂಗಾ ನದಿಯಲ್ಲಿ ಆವರ್ತಿಸಿ ಅವರು ಎಲ್ಲರೂ ಮರೆಯಾಗಿ ಹೋದರ ಅವರ ಪತ್ನಿಯರು ಕೂಡ ವ್ಯಾಸಮುನಿಯ ಬಳಿ ಬಂದು, ನಾವು ನಮ್ಮ ಗಂಡಂದಿರೊಂದಿಗೆ ಸ್ವರ್ಗಕ್ಕೆ ಹೋಗಬೇಕು ಎಂದು ಹೇಳಿ ಅನುಮತಿ ಪಡೆದು ಗಂಗಾ ನದಿಯಲ್ಲಿ ಮುಳುಗಿ ಪ್ರಾಣತ್ಯಾಗ ಮಾಡುತ್ತಾರೆ. ಪಾಂಡವರು ಧೃತರಾಷ್ಟ್ರನನ್ನು ನೋಡಿ ದುಃಖಿಸುತ್ತಾರೆ. ಏಕೆಂದರೆ ವೃದ್ಧ ವಯಸ್ಸಿನಲ್ಲಿ ಅವನು ಬಡಕಲಾಗಿದ್ದನು. ಎಲ್ಲರೂ ಅಲ್ಲಿ ಇದ್ದರೂ ವಿದುರನು ಅಲ್ಲಿಲ್ಲ. ಧರ್ಮರಾಜನು ವ್ಯಾಸಮುನಿಯವರ ಬಳಿ ವಿಚಾರಿಸಿದಾಗ ಅವರು ವಿದುರನು ಅರಣ್ಯದಲ್ಲಿ ಸನ್ಯಾಸಿಯಾಗಿ ತಿರುಗುತ್ತಿದ್ದಾನೆ, ಕೆಲವೊಮ್ಮೆ ಅವನು ನಮಗೆ ಕಾಣಿಸುತ್ತಾನೆ ಎನ್ನುತ್ತಾರೆ. ಧರ್ಮರಾಜನು ಅವನನ್ನು ಹುಡುಕಲು ಹೋಗುತ್ತಾ ವಿದುರನು ಒಂದು ಮರದ ಕೆಳಗೆ ಕೂತು ಧ್ಯಾನಿಸುತ್ತಿದ್ದಾನೆ. ಧರ್ಮರಾಜನು ಅವನ ಬಳಿ ಹೋಗುತ್ತಿದ್ದಂತೆಯೇ ವಿದುರನು ಅವನನ್ನು ನೋಡಿ ಪ್ರಾಣತ್ಯಾಗ ಮಾಡುತ್ತಾನೆ. ನಂತರ ಪಾಂಡವರು ಹಸ್ತಿನಾಪುರಕ್ಕೆ ಹಿಂದಿರುಗುತ್ತಾರೆ. ಈ ಎಲ್ಲ ಘಟನೆಗಳು ಧರ್ಮರಾಜನ 15 ವರ್ಷಗಳ ಆಡಳಿತದ ಸಮಯವನ್ನು ನಡೆಯುತ್ತವೆ. ನಂತರ ಗಾಂಧಾರಿ, ಧೃತರಾಷ್ಟ್ರ, ಕುಂತಿ, ಸಂಜಯ ಎಲ್ಲರೂ ಅರಣ್ಯದಲ್ಲಿ 2 ವರ್ಷಗಳ ಕಾಲ ವಾಸಿಸುತ್ತಾರೆ. ಒಂದು ದಿನ ಅರಣ್ಯದಲ್ಲಿ ಅಗ್ನಿಕುಂಡ ಸಂಭವಿಸಿ ಅವರೆಲ್ಲರೂ ಆ ಅಗ್ನಿಯಲ್ಲಿ ಸಿಲುಕುತ್ತಾರೆ. ಅಗ್ನಿಯಲ್ಲಿ ಸಿಲುಕಿದಾಗ ಧೃತರಾಷ್ಟ್ರನು ಸಂಜಯನಿಗೆ, ಏನಾದರೂ ಮಾಡು, ತಪ್ಪಿಸಿಕೋ ಎನ್ನುತ್ತಾನೆ. ಸಂಜಯನು ಒಪ್ಪದಿದ್ದರೂ ಧೃತರಾಷ್ಟ್ರನು ಜೋರಾಗಿ ಹೇಳಿ ಕಳಿಸುತ್ತಾನೆ. ಸಂಜಯನು ಹಿಮಾಲಯಕ್ಕೆ ಹೋಗುತ್ತಾನೆ. ಆದರೆ ಗಾಂಧಾರಿ, ಧೃತರಾಷ್ಟ್ರ, ಕುಂತಿ ಅಗ್ನಿಯಲ್ಲಿ ಪ್ರಾಣ ತ್ಯಜಿಸುತ್ತಾರೆ.
ಈಗ ಧರ್ಮರಾಜನ ರಾಜ್ಯಭಾರದ 34-35 ವರ್ಷಗಳಾಗಿವೆ. ಆದರೆ ಅವನ ಮನಸ್ಸಿನಲ್ಲಿ ಏನೋ ಅನಿಶ್ಚಿತ ಭಯವೊಂದು ಶುರುವಾಗಿದೆ. ಆ ಗಾಂಧಾರಿ ಕೃಷ್ಣನಿಗೆ ಕೊಟ್ಟ ಶಾಪ, ಯಾದವ ವಂಶದ ನಾಶ. ಈಗ ದ್ವಾರಕೆಯಲ್ಲಿ ಏನಾಯಿತು ಎಂಬುದನ್ನು ಕೇಳಿ. ಒಂದು ಕಾಲದಲ್ಲಿ ದ್ವಾರಕ ಸಿರಿಮೆರೆಯುತ್ತಿತ್ತು. ಆದರೆ ಈಗ ದ್ವಾರಕೆಯ ಪುರುಷರು ಮದ್ಯ, ಜೂಜು, ವ್ಯಸನಗಳಿಗೆ ಬಿದ್ದು ಹೋಗಿದ್ದಾರೆ. ಋಷಿಗಳು ಬಂದರೆ ಅವರನ್ನು ಕಿರಿಕಿರಿ ಮಾಡುತ್ತಾರೆ. ಹೆಂಗಸರು ಗಂಡಸರು ಹೇಗಿದ್ದಾರೆ ಎಂಬುದನ್ನು ಗಮನಿಸದೇ ಇದ್ದರು. ಈ ಎಲ್ಲವನ್ನು ಕೃಷ್ಣನು ಗಮನಿಸುತ್ತಿದ್ದ. ಆಗ ಅವನು ಗ್ರಹಿಸುತ್ತಾನೆ, ಗಾಂಧಾರಿಯ ಶಾಪ ಕಾಲಬದ್ಧವಾಗಿ ಫಲಿಸುತ್ತಿದೆ. ಗಾಂಧಾರಿಯ ಶಾಪ ಈಗ ಕಾಲಬದ್ಧವಾಗಿ ಫಲಿಸ್ತಾನೇ ಇದೆ ಎಂಬುದನ್ನು ಅರಿತುಕೊಂಡ ಕೃಷ್ಣನು ಒಂದು ದಿನ ಬಲರಾಮನೊಂದಿಗೆ ಮಾತನಾಡುತ್ತಾನೆ. ನಮ್ಮ ಯಾದವ ವಂಶಕ್ಕೆ ಈ ಶಾಪ ತಪ್ಪುವುದು ಅಸಾಧ್ಯ. ಆದರೆ ಈ ಶಾಪದ ಫಲದಿಂದಾಗಿ ಭವಿಷ್ಯದಲ್ಲಿ ಮಹಾಭಾರತದ ಕಥೆಯು ಪವಿತ್ರವಾಗುತ್ತದೆ. ಆದ್ದರಿಂದ ನಾವು ಶಾಪವನ್ನು ತಪ್ಪಿಸಬಾರದು. ಇದು ದೈವಿಕ ಇಚ್ಛೆ. ಬಲರಾಮನು ಆಶ್ಚರ್ಯದಿಂದ ಕೇಳುತ್ತಾನೆ, ಅದರ ಅರ್ಥ ಏನು? ಕೃಷ್ಣನು ಉತ್ತರಿಸುತ್ತಾನೆ, ನಮ್ಮ ಯಾದವ ವಂಶ ನಾಶವಾಗುವುದು ಅನಿವಾರ್ಯ. ನಾವೆಲ್ಲರೂ ಅದನ್ನು ಸ್ವೀಕರಿಸಲೇಬೇಕು. ಇದರ ನಂತರ ದ್ವಾರಕೆಯಲ್ಲಿ ವೃತ್ತಾಂತವೊಂದು ನಡೆಯುತ್ತದೆ. ಯಾದವ ಯುವಕರು ಋಷಿಗಳ ಜೊತೆ ಹಾಸ್ಯ ಮಾಡುತ್ತಾ ಸಾಂಬನನ್ನು ಹೆಣವಾಗಿ ತೋರಿಸಿ ಅವನಿಗೆ ಏನು ಹೆಣ್ಣು ಹುಟ್ಟುತ್ತಾಳೆ ಎಂದು ಕೇಳುತ್ತಾರೆ. ಆ ಋಷಿಗಳು ಕೋಪದಿಂದ ಶಪಿಸುತ್ತಾರೆ, ಈ ಬಲೆಯ ಹೊಟ್ಟೆಯಲ್ಲಿ ಒಂದು ಉಪ್ಪಿನ ಸುತ್ತಿಗೆಯನ್ನಷ್ಟಾದರೂ ಕಬ್ಬಿಣದ ಮೊಳೆ ಹುಟ್ಟುತ್ತದೆ. ಅದು ನಿಮ್ಮ ಸಂಪೂರ್ಣ ನಾಶಕ್ಕೆ ಕಾರಣವಾಗುತ್ತದೆ. ಋಷಿಗಳ ಶಾಪದಂತೆ ಸಾಂಬನ ಹೊಟ್ಟೆಯಲ್ಲಿ ಬೃಹತ್ ಕಬ್ಬಿಣದ ಮೊಳೆ ಹುಟ್ಟುತ್ತದೆ. ಇಲ್ಲಿ ಕಬ್ಬಿಣದ ಮೊಳೆ ಅಂದರೆ ಒನಕೆ ಅಂತ. ಅದನ್ನು ನೋಡಿದ ಕೃಷ್ಣನು ಆ ಕಬ್ಬಿಣದ ಮೊಳೆ ಒಡೆಸಿಸಿ ಸಮುದ್ರದಲ್ಲಿ ಹಾರಿಸುತ್ತಾನೆ. ಆದರೆ ಆ ಒನಕೆಯ ತುಂಡುಗಳು ಮರಳು ತೀರದಲ್ಲಿ ಬೆಳೆದ ಹುಲ್ಲಿನಲ್ಲಿ ಬೀಳುತ್ತವೆ. ಅಲ್ಲಿಯ ನಾಟಿನ ಹುಲ್ಲುಗಳು ಕಪ್ಪಾಗಿ ಮಾರ್ಪಡುತ್ತವೆ. ಇದೇ ಹುಲ್ಲುಗಳು ನಂತರ ಯಾದವ ವಂಶ ಯುದ್ಧಕ್ಕೆ ಉಪಯೋಗವಾಗುತ್ತವೆ. ಎಲ್ಲ ಯಾದವರು ಸಮುದ್ರ ತೀರದ ಬಳಿ ಕುಳಿತಾಗ ಅವರ ನಡುವೆ ಜಗಳ ಶುರುವಾಗುತ್ತೆ. ಅವರು ತಿನ್ನುತ್ತಾ ಕುಡಿಯುತ್ತಾ ಒಬ್ಬೊಬ್ಬರ ಮೇಲೆ ಇನ್ನೊಬ್ಬರು ಕೋಪಗೊಂಡು ಆ ಕಪ್ಪು ಹುಲ್ಲಿನಿಂದ ಒಬ್ಬರನ್ನೊಬ್ಬರು ಕೊಲ್ಲತೊಡಗುತ್ತಾರೆ. ಆ ಕಪ್ಪು ಹುಲ್ಲುಗಳು ಕಬ್ಬಿಣದಂತೆ ಗಟ್ಟಿಯಾಗಿ ಮಾರಕ ಅಸ್ತ್ರಗಳಾಗುತ್ತವೆ. ಕೊನೆಗೆ ಎಲ್ಲ ಯಾದವರು ಒಬ್ಬರನ್ನೊಬ್ಬರು ಕೊಂದು ಹಾಕುತ್ತಾರೆ. ಈ ದೃಶ್ಯವನ್ನು ಕಂಡು ಬಲರಾಮನು ಶೋಕಿಸುತ್ತಾ ಸಮುದ್ರದ ತೀರದ ಬಳಿ ಧ್ಯಾನದಲ್ಲಿ ಕೂತು ಪ್ರಾಣ ತ್ಯಾಗ ಮಾಡುತ್ತಾನೆ. ಅವನ ಪ್ರಾಣ ಪಾತಾಳದ ನಾಗರೂಪದಲ್ಲಿ ಹೋಗುತ್ತದೆ. ಬಲರಾಮನು ಆದಿಶೇಷನ ಅವತಾರ. ಈ ಘಟನೆಯ ಬಳಿಕ ಕೃಷ್ಣನು ಕೂಡ ಧ್ಯಾನದಲ್ಲಿರುತ್ತಾನೆ. ಆಗ ಬಂದು ಬಿಲ್ಲುಗಾರನು ದೂರದಿಂದ ಕೃಷ್ಣನ ತುಟಿಯಲ್ಲಿ ಮುತ್ತು ಹೊಳೆಯುತ್ತಿರುವುದನ್ನು ಮೃಗ ಎಂದು ಭಾವಿಸಿ ಬಿಲ್ಲು ಎಸೆದು ಅವನ ತೊಡೆ ಹೊಡೆದು ಬಿಡುತ್ತಾ ಇದು ಶಾಪದ ಅಂತಿಮ ಹಂತ. ಕೃಷ್ಣನು ನಿಶ್ಶಬ್ದವಾಗಿ ಪ್ರಾಣ ತ್ಯಜಿಸುತ್ತಾನೆ. ಆ ಬಿಲ್ಲುಗಾರನು ಅವನು ಯಾರೆಂದು ಕೊಂದು ಎಂಬುದನ್ನು ತಿಳಿದು ಬೆವರಾಗುತ್ತಾನೆ. ಕೃಷ್ಣನು ಆತ್ಮವಾಗಿ ಹಾರಿ ಹೋಗುತ್ತಾನೆ. ನಂತರ ಅರ್ಜುನನು ದ್ವಾರಕೆಗೆ ಬಂದು ಉಳಿದ ಹೆಂಗಸರು, ಮಕ್ಕಳು, ಸಂಪತ್ತು ಎಲ್ಲವನ್ನೂ ತೆಗೆದುಕೊಂಡು ಹಸ್ತಿನಾಪುರಕ್ಕೆ ಹೊರಟರೂ ಮಾರ್ಗ ಮಧ್ಯದಲ್ಲಿ ಗಂಡಸರಿಲ್ಲದ ಹೆಂಗಸರು ಲೂಟಿಗೊಂಡು ಅಪಹರಣಗೊಳ್ಳುತ್ತಿದ್ದಾರೆ. ಅರ್ಜುನನ ಧನುಷ್ಯವೂ ಇನ್ನೂ ಕಾರ್ಯ ನಿರ್ವಹಿಸಲಾಗದು. ಈ ಘಟನೆಯ ನಂತರ ಅರ್ಜುನನು ಆಘಾತದಲ್ಲಿ ತತ್ತರಿಸುತ್ತಾನೆ. ಅರ್ಜುನನು ಹಸ್ತಿನಾಪುರಕ್ಕೆ ಹಿಂದಿರುಗಿ ಧರ್ಮರಾಜನಿಗೆ ಎಲ್ಲವನ್ನೂ ವಿವರಿಸುತ್ತಾನೆ. ಆಗ ಧರ್ಮರಾಜನು ತನ್ನ ಗೆಳೆಯರಿಂದ ಯುಧಿಷ್ಠಿರ, ನಕುಲ, ಸಹದೇವ, ಭೀಮ ಎಲ್ಲರಿಗೂ ಧರ್ಮ ಬೋಧನೆ ಮಾಡುತ್ತಾನೆ. ಈ ಲೋಕದಲ್ಲಿ ಎಲ್ಲವೂ ನಾಶವಾಗುವಂತಹದೇ. ಈಗ ನಮ್ಮ ಕಾಲವೂ ಸಮೀಪಿಸಿದೆ. ಅವನು ತಕ್ಷಣ ರಾಜಧಾನಿ ತ್ಯಜಿಸುವ ನಿರ್ಧಾರ ಕೈಗೊಳ್ಳುತ್ತಾನೆ. ಕುಂತಿಯ ಸ್ಮರಣೆಯಲ್ಲಿ ಪಾಂಡವರು ಎಲ್ಲ ತಮ್ಮ ಸಂಪತ್ತು, ರಾಜ್ಯ, ಅಧಿಕಾರವನ್ನು ತ್ಯಜಿಸಿ ಮಹಾಪ್ರಯಾಣಕ್ಕೆ ಹೊರಡುತ್ತಾರೆ. ಇದನ್ನು ಮಹಾಪ್ರಸ್ಥಾನ ಎಂದು ಕರೆಯುತ್ತಾರೆ. ಪಾಂಡವರು ರಾಜವಸ್ತ್ರ ತ್ಯಜಿಸಿ ತೊಳಲಿನ ಬಟ್ಟೆ ಧರಿಸಿ ಪಾದಯಾತ್ರೆಗೆ ಹೊರಡುತ್ತಾರೆ. ಕುಂತಿ, ಧೃತರಾಷ್ಟ್ರ, ಗಾಂಧಾರಿ ಅವರಂತೆ ಅವರು ಹಿಮಾಲಯದ ದಿಕ್ಕಿನಲ್ಲಿ ಪ್ರಯಾಣ ಆರಂಭಿಸುತ್ತಾರೆ. ದ್ರೌಪದಿಯನ್ನು ಕೂಡ ಕರೆದುಕೊಂಡು ಎಲ್ಲರೂ ತಮ್ಮ ಅಂತಿಮ ಯಾತ್ರೆಗೆ ಪಾದಯಾತ್ರೆ ಮಾಡುತ್ತಾರೆ. ಆ ಯಾತ್ರೆಯಲ್ಲಿ ದ್ರೌಪದಿ ಮೊದಲಿಗೆ ಬಿದ್ದಾಳೆ. ಭೀಮನು ಯುಧಿಷ್ಠಿರನನ್ನು ಕೇಳುತ್ತಾನೆ, ಅವಳು ಶೂರಳಾಗಿದ್ದು ಧರ್ಮಪರಳಾಗಿದ್ದಾಳೆ, ಆದರೆ ಏಕೆ ಬಿದ್ದಳು? ಯುಧಿಷ್ಠಿರನು ಉತ್ತರಿಸುತ್ತಾನೆ, ಅವಳಿಗೆ ಅರ್ಜುನನ ಮೇಲೆ ಬಹಳ ಪ್ರೀತಿ. ಇತರ ಪತಿಯರಿಗಿಂತ ಬೇರೆ ರೀತಿಯ ಪ್ರೀತಿ ತೋರಿಸಿದಳು. ಅದೇ ಅವಳ ಪಾತಕ. ಮರುಕ್ಷಣದಲ್ಲಿ ಸಹದೇವನು ಬೀಳುತ್ತಾನೆ. ಯುಧಿಷ್ಠಿರನು ಹೇಳುತ್ತಾನೆ, ಅವನಿಗೆ ತನ್ನ ಬುದ್ಧಿ ಬಗ್ಗೆ ಅಹಂಕಾರವಿತ್ತು. ನಂತರ ನಕುಲನು ಬೀಳುತ್ತಾನೆ. ಯುಧಿಷ್ಠಿರನು ಹೇಳುತ್ತಾನೆ,
ಅವನಿಗೆ ತನ್ನ ರೂಪದ ಬಗ್ಗೆ ಗರ್ವವಿತ್ತು. ಮುಂದೆ ಅರ್ಜುನನು ಬೀಳುತ್ತಾನೆ. ಯುಧಿಷ್ಠಿರನು ಉತ್ತರಿಸುತ್ತಾನೆ. ಅರ್ಜುನನು ತನ್ನ ಧನುರ್ಧರನಿಗೆ ಗರ್ವಪಟ್ಟು ನಾನೊಬ್ಬನೇ ಶತ್ರುಗಳನ್ನು ಸೋಲಿಸುತ್ತೇನೆ ಎಂಬ ಜಂಬ ಇತ್ತು. ಆದರೆ ಕೃತವರ್ಮನನ್ನು ಅಶ್ವತ್ಥಾಮನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಹೀಗೆ ಅವನ ಅಹಂಕಾರವೇ ಅವನನ್ನು ನಂತರ ಭೀಮನು ಬೀಳುತ್ತಾನೆ. ಯುಧಿಷ್ಠಿರನು ಹೇಳುತ್ತಾನೆ, ಭೀಮನಿಗೆ ತನ್ನ ಶಕ್ತಿ ಬಗ್ಗೆ ಅಹಂಕಾರವಿತ್ತು. ಅವನು ತನ್ನ ತಿಂದ ಆಹಾರದ ಬಗ್ಗೆ ಅತಿಯಾಗಿ ಮಾತನಾಡುತ್ತಿದ್ದ. ಇದರಿಂದ ಅವನು ಬಿದ್ದನು. ಕೊನೆಗೆ ಯುಧಿಷ್ಠಿರನು ಮಾತ್ರ ಉಳಿದು ಮುಂದೆ ನಡೆಯುತ್ತಾನೆ. ಆಗ ಅವನ ಜೊತೆಗೆ ಒಂದು ನಾಯಿ ಕೂಡ ಬರುತ್ತದೆ. ಇದು ಧರ್ಮದ ರೂಪವಾಯಿತು. ದೇವತೆಗಳು ಯುಧಿಷ್ಠಿರನಿಗೆ ಸ್ವರ್ಗದ ರಥ ಕಳಿಸುತ್ತಾರೆ. ಆದರೆ ಅವರು ನಾಯಿ ಜೊತೆ ಬರಲು ನಿಲ್ಲಿಸಲು ಹೇಳಿದರು. ಯುಧಿಷ್ಠಿರನು ಧರ್ಮ ಬೋಧನೆ ಮಾಡುತ್ತಾನೆ. ನಾನು ನನ್ನ ಜೊತೆ ಬಂದ ನಾಯಿಯನ್ನು ತ್ಯಜಿಸುವುದಿಲ್ಲ. ಅವನು ನನ್ನ ನಂಬಿಕೆಯ ಸಂಕೇತ. ಆ ಸಮಯದಲ್ಲಿ ಆ ನಾಯಿ ಧರ್ಮ ದೇವತೆಯಾಗಿ ರೂಪಾಂತರಗೊಂಡು ಯುಧಿಷ್ಠಿರನ ಧರ್ಮದ ನಿಷ್ಠೆಗೆ ಮೆಚ್ಚುಗೆ ತಿಳಿಸುತ್ತಾನೆ. ಆಮೇಲೆ ಯುಧಿಷ್ಠಿರನು ಸ್ವರ್ಗಕ್ಕೆ ಹೋಗುತ್ತಾನೆ. ಆದರೆ ಅಲ್ಲಿ ಅವನು ಕಾಣುವುದು ದುರ್ಯೋಧನನನ್ನು. ಆತನು ಸುಂದರವಾಗಿ ಮಹತ್ವದ ಸ್ಥಾನದಲ್ಲಿ ಕುಳಿತಿದ್ದಾನೆ. ಯುಧಿಷ್ಠಿರನು ಆಶ್ಚರ್ಯಪಟ್ಟು ದೇವತೆಗಳನ್ನು ಕೇಳುತ್ತಾನೆ, ದುರ್ಯೋಧನನು ಸ್ವರ್ಗದಲ್ಲಿ ಕಾಣುವುದು ನ್ಯಾಯವೇ? ದೇವತೆಗಳು ಉತ್ತರಿಸುತ್ತಾರೆ, ಅವನ ಎಲ್ಲ ಪಾಪಗಳು ಭೂಮಿಯಲ್ಲಿ ತಪ್ಪಿದವು. ಅವನು ಧೈರ್ಯದಿಂದ ಯುದ್ಧ ಮಾಡಿ ಮರಣ ಹೊಂದಿದನು. ಆದ್ದರಿಂದ ಅವನು ಸ್ವರ್ಗಕ್ಕೆ ತಲುಪಿದನು. ಆದರೂ ಯುಧಿಷ್ಠಿರನು ತಮ್ಮ ಸಹೋದರರು ದ್ರೌಪದಿ ಎಲ್ಲರನ್ನೂ ಕಾಣಲು ಬಯಸುತ್ತಾನೆ. ದೇವತೆಗಳು ಅವನನ್ನು ನರಕದ ದಿಕ್ಕಿಗೆ ಕರೆದೊಯ್ಯುತ್ತಾರೆ. ಅಲ್ಲಿ ತೀವ್ರ ದುರ್ಗಂಧ, ಅಸಹ್ಯ ಶಬ್ದಗಳು, ಶೋಷಿತ ಆತ್ಮಗಳ ನರಳಾಟಗಳನ್ನು ಯುಧಿಷ್ಠಿರನು ಕೇಳುತ್ತಾನೆ. ಅಲ್ಲಿ ಧರ್ಮರಾಜನು ತನ್ನ ಸಹೋದರರ ದ್ರೌಪದಿಯ, ಕುಂತಿಯ ಕರುಳುಗಳನ್ನು ಕೇಳುತ್ತಾನೆ. ಅವರು ನರಕದಲ್ಲಿ ತಾಳ್ಮೆಯಿಂದ ದುಃಖವನ್ನು ಅನುಭವಿಸ್ತಾ ಇದ್ರು. ಯುಧಿಷ್ಠಿರನು ತೀವ್ರ ಆಘಾತಕ್ಕೆ ಒಳಗಾಗಿ ಕೇಳುತ್ತಾನೆ, ಇವರಂತಹ ಧರ್ಮಪರ ಸಜ್ಜನರು ಇಲ್ಲಿ ಹೇಗೆ ಬಂದಿದ್ದಾರೆ? ಆ ಕ್ಷಣದಲ್ಲಿಯೇ ಎಲ್ಲವೂ ಮಾಯವಾಗುತ್ತದೆ. ದೇವತೆಗಳು ಪುನಃ ಪ್ರತ್ಯಕ್ಷವಾಗಿ ಹೇಳುತ್ತಾರೆ, ಇದು ತೋರಿದ ಲೀಲಾ ಮಾತ್ರ. ನಿನ್ನ ನಿಷ್ಠೆ, ನಿನ್ನ ಧರ್ಮ ವಿಚಾರ, ನಿನ್ನ ಶ್ರದ್ಧೆ ಪರೀಕ್ಷೆಗೆ ಇಡಲಾಗಿತ್ತು. ನೀನು ಯಶಸ್ವಿಯಾದೆ. ಆಗ ಯುಧಿಷ್ಠಿರನು ತನ್ನ ಸಹೋದರರು ದ್ರೌಪದಿ ಮತ್ತು ಇತರರೊಂದಿಗೆ ಸ್ವರ್ಗದ ಶಾಶ್ವತ ಧಾಮವನ್ನು ಪ್ರವೇಶಿಸುತ್ತಾನೆ. ಇದೇ ಮಹಾಭಾರತದ ಅಂತ್ಯ. ಧರ್ಮ, ಕರ್ತವ್ಯ ಮತ್ತು ಶ್ರದ್ಧೆಯ ಮಹತ್ವವನ್ನು ಸಾರುವ ಮಹಾಗಾಥೆ. ಇದು ನಿಮಗೆ ಇಷ್ಟವಾಯಿತೆಂದು ತಿಳಿಸಿ ಮುಂದಿನ ಕಥೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದೇ ರೀತಿಯ ಧರ್ಮದ ವಿಡಿಯೋಗಳನ್ನು ನೋಡಲು ಬಯಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.